हाँ स्टैंडर्ड वेज मील टेंडर नहीं है सर, क्यों नहीं है? हाँ तो चाहिए ना। अच्छा है ना, हाँ? इसमें खाइए। ತಗೊಳ್ಳಿ ಅದು ಇದು ಅಂತ ಅವ್ರು ಹೇಳಿ ನಾವು ತಿನ್ಬೇಕಂತ, ನಾವು ಹೇಳಿದ್ದು ಅವ್ರು ತಗೊಂಬರಕ್ಕೆ ಹೇಳ್ತಾ ಇಲ್ಲ. ಆಮೇಲೆ 80 ರೂಪಾಯಿ ಸ್ಟ್ಯಾಂಡರ್ಡ್ ವೆಜ್ ಮೀಲ್ 80 ರುಪೀಸು. ಇಷ್ಟೇ ಗುರು, 130 ರೂಪಾಯಿ ಊಟಕ್ಕೂ 80 ರೂಪಾಯಿ ಊಟಕ್ಕೂ. ಗೈಸ್ ಎಲ್ರಿಗೂ ನಮಸ್ಕಾರ. ಕರೆಂಟ್ ಲೊಕೇಶನ್ ಇದ್ದೀನಿ ಮಂಗಳೂರು ಜಂಕ್ಷನ್ ಪ್ಲಾಟ್ಫಾರ್ಮ್ ನಂಬರ್ 3 ಅಲ್ಲಿ. ಇಲ್ಲಿಂದ ಯಾವ ಟ್ರೈನ್ ಜರ್ನಿ ತೊಗೊಂಬಂದಿದ್ದೀನಿ ಅಂದರೆ ಟ್ರೈನ್ ನಂಬರ್ 16335 ಗಾಂಧಿಧಾಮ್ ನಾಗರ್ಕೋಯಿಲ್ ವೀಕ್ಲಿ ಎಕ್ಸ್ಪ್ರೆಸ್ಸಲ್ಲಿ ಇವತ್ತು ನಾನು ಜರ್ನಿ ಮಾಡ್ತಾ ಇರೋದು. ಇದು ಗಾಂಧಿಧಾಮ್ನ ಎವ್ರಿ ಫ್ರೈಡೇ ಬೆಳಿಗ್ಗೆ 10 ಗಂಟೆ 40 ನಿಮಿಷಕ್ಕೆ ಬಿಟ್ಟು ಮಾರನೇ ದಿನ ಬೆಳಿಗ್ಗೆ 6 ಗಂಟೆ 15 ನಿಮಿಷಕ್ಕೆಲ್ಲ ರೀಚ್ ಆಗುತ್ತೆ ನಾಗರ್ಕೋಯಿಲೆ. ಆದರೆ ನಾನು ಟ್ರೈನ್ ಬೋರ್ಡ್ ಮಾಡ್ತಾ ಇರೋದು ಮಂಗಳೂರು ಜಂಕ್ಷನಿಂದ. ಮತ್ತು ಪ್ಲಾಟ್ಫಾರ್ಮ್ ನಂಬರ್ 2 ಅಲ್ಲಿ ನೋಡ್ಬೋದು ಮುಂಬೈ CSMT ಮಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅಂದರೆ ರಾಕೆಟ್ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ ನಂಬರ್ 2 ಅಲ್ಲಿ ನಿಂತಿದೆ ಇವಾಗ. ಮತ್ತು ನೋಡ್ಬೋದು ಪ್ಲಾಟ್ಫಾರ್ಮ್ ನಂಬರ್ 1 ಒಂದು ಟ್ರೈನ್ ಸ್ಕಿಪ್ ಕೂಡ ಆಗ್ತಿದೆ. ಮಂಗಳೂರು ಪ್ಲಾಟ್ಫಾರ್ಮ್ ನಂಬರ್ 1 ಮಂಗಳೂರು ಜಂಕ್ಷನ್ ಸ್ಕಿಪ್ ಮಾಡ್ತಿದೆ. ಮತ್ತು ನೋಡ್ಬೋದು ಇಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 2 ಮಂಗಳೂರು ಮುಂಬೈ CSMT ಸೂಪರ್ ಫಾಸ್ಟ್ ಅಂದರೆ ರಾಕೆಟ್ ಎಕ್ಸ್ಪ್ರೆಸ್ಸು ಡಿಪಾರ್ಟ್ ಆಗ್ತಿದೆ. ನೋಡ್ಬೋದು ಜನರಲ್ಲು ಪರವಾಗಿಲ್ಲ, ಖಾಲಿನೇ ಇದೆ ಮಂಗಳೂರಿಂದ. ಇದು ಫಿಲ್ ಆಗೋದು ಎಲ್ಲಿ ಅಂದರೆ ಉಡುಪಿ ಕುಂದಾಪುರದಲ್ಲಿ ಫಿಲ್ ಆಗ್ತದೆ. ಮತ್ತು ನೋಡ್ಬೋದು ನಮ್ಮ ಟ್ರೈನು ಪ್ಲಾಟ್ಫಾರ್ಮ್ ನಂಬರ್ 3ಗೆ ಎಂತ ಆಗ್ತಿದೆ ಗಾಂಧಿಧಾಮ್ ನಾಗರ್ಕೋಯಿಲ್ ವೀಕ್ಲಿ ಎಕ್ಸ್ಪ್ರೆಸ್. ಟ್ರಾವೆಲ್ ಮಾಡ್ತಾರೆ ಕೋಚ್ ಬಂದ್ಬಿಟ್ಟು ಸ್ಲೀಪರಲ್ಲಿ, ಅದು ಕೋಚ್ ಬಂದ್ಬಿಟ್ಟು S7. ಬನ್ನಿ ತೋರಿಸ್ತೀನಿ ಯಾಕೆ ಸೀಟ್ ಸಿಕ್ಕಿದೆ ಅಂತ. ಇವತ್ತಿನ ನಮ್ಮ ಸೀಟ್ ಬಂದ್ಬಿಟ್ಟು ಒಂದು 56 ಇದೆ, ಒಂದು 54. ಒಟ್ಟು ನಾವು ಇಬ್ಬರು ಟ್ರಾವೆಲ್ ಮಾಡ್ತಾ ಇದ್ದೀವಿ, ನಮ್ಮ ಫ್ರೆಂಡ್ ಕೂಡ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಗಾಂಧಿಧಾಮ್ ನಾಗರ್ಕೋಯಿಲ್ ಎಕ್ಸ್ಪ್ರೆಸ್ ಬಂದಿದ್ರಿ ಈಗ ಮಂಗಳೂರು ಜಂಕ್ಷನ್ಗೆ. ಆ್ಯಕ್ಚುಲಿ ನಮ್ಮ ಟ್ರೈನು ಬರೋ ಟೈಮಿಂಗ್ ಇತ್ತು ಮಂಗಳೂರಿಗೆ ಮಧ್ಯಾಹ್ನ 3 ಗಂಟೆ 10 ನಿಮಿಷಕ್ಕೆ, ಆದರೆ ಬಂದೈತ್ರಿ ಇಲ್ಲಿ 3 ಗಂಟೆ 20 ನಿಮಿಷ, ಅಂದರೆ ಟೋಟಲ್ 10 ನಿಮಿಷ ಡಿಲೇಯಿಂದ ಬಂದಿದೆ ಗಾಡಿ. ಮತ್ತು 10 ನಿಮಿಷ ಹೊಲ್ಟಿದೆ. 10 ನಿಮಿಷ ಹೊಲ್ಟ ಏನಕ್ಕೆ ಅಂದರೆ ಇಲ್ಲಿ ಕ್ರೂ ಮೆಂಬರ್ಸ್ ಚೇಂಜ್ ಆಗ್ತಾರೆ, ಅಂದರೆ ಲೋಕೋ ಪೈಲಟು ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ, ಮತ್ತು TT ಕೂಡ ಇಲ್ಲಿ ಚೇಂಜ್ ಆಗ್ತಾರೆ. ಅಂದರೆ ಯಾಕೆ ಲೊಕೇಶನ್ ಕೋಟಾ ಇರೋದ್ರಿಂದ ನಮ್ಮ ಮಂಗಳೂರಿಂದ ಒಂದು ಕೋಟಾ ಇದೆ, ಇದು ಅಲ್ಲಿಗೆ ನಾಗರ್ಕೋಯಿಲೆ. ನೀವು ಮತ್ತು ನೋಡ್ಬೋದು ಮಂಗಳೂರು ಜಂಕ್ಷನಲ್ಲಿ ಟ್ರೈನ್ನ ಮೇಂಟೆನೆನ್ಸ್ ಮಾಡ್ತವ್ರೆ, ಅಂದರೆ ವಾಟರ್ ಫಿಲ್ಲಿಂಗ್ ಎಲ್ಲ ನಡೀತಾ ಇದೆ ಟ್ರೈನಲ್ಲಿ. ಮಂಗಳೂರು ಜಂಕ್ಷನಲ್ಲಿ ವಾಟರ್ ಫಿಲ್ಲಿಂಗ್ ಕೂಡ ಆಗಿದೆ. ಇಲ್ಲಿ ಬಾತ್ರೂಮ್ ಮತ್ತು ವಾಶ್ರೂಮ್ನ ಕ್ಲೀನ್ ಕೂಡ ಮಾಡ್ತಾ ಇದ್ದಾರೆ. ಮತ್ತು ನೋಡ್ಬೋದು ಅಲ್ಲಿ ಅದು ಆದಮೇಲೆ ನಮ್ಮ ಕೋಚ್ ಏನಿದೆಯಲ್ಲ ನೆಕ್ಸ್ಟ್ ಕೋಚೇ 3rd AC ಕೋಚು. 10 ನಿಮಿಷ ಡಿಲೇಯಿಂದ ನಾವು ಡಿಪಾರ್ಟ್ ಆಗ್ತಾಯಿದ್ವಿ ಮಂಗಳೂರು ಜಂಕ್ಷನ್ ಪ್ಲಾಟ್ಫಾರ್ಮ್ ನಂಬರ್ 3. ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ, ರೈಲು ಗಾಡಿ ಸಂಖ್ಯೆ 101008
ಮಂಗಳೂರು ಸೆಂಟ್ರಲ್ ನಿಂದ ಮಡ್ಗಾಂವ್ವರೆಗೂ ಹೊರಡುವ ಮಂಗಳೂರು ಸೆಂಟ್ರಲ್ ಮಡ್ಗಾಂವ್ ಬೇವು ಒಂದರಲ್ಲಿ यात्रीगण कृपया ध्यान दें गाड़ी संख्या 101008 मंगलूर सेंट्रल से मडगांव तक जाने वाली मंगलूर सेंट्रल मडगांव एवं एक्सप्रेस थोड़ी ही देर में प्लेटफॉर्म क्रमांक 1 पर आएगी। ನಾನು ಹೇಳಿದ್ನಲ್ಲ ನಮ್ಮ ಟ್ರೈನಲ್ಲಿ ಪ್ಯಾಂಟ್ರಿ ಕೋಚ್ ಇರೋದ್ರಿಂದ ನಾವು ಪ್ಯಾಂಟ್ರಿ ಕಾರ್ಗೆ ಹೋಗ್ತಾಯಿದ್ವಿ, ಯಾಕಂದರೆ ನೀರಿನ ಬಾಟ್ಲ್ ಇಲ್ಲ ನಮ್ಮ ಹತ್ರ, ಅದಕ್ಕೆ ನೀರಿನ ಬಾಟ್ಲು ತೊಗೊಂಡು ಬರುವ ಅಂತ ನೋಡಿ. ನಾವು 2 ವಾಟರ್ ಬಾಟ್ಲು ತೊಗೊಂಡ್ವಿ. 14 ರುಪೀಸ್, ಈಗ ಮುಂಚೆ 15 ರುಪೀಸ್ಗಿತ್ತು, ಈಗ 14 ರುಪೀಸ್ ಆಗಿದೆ. ಏನು ರೇಟ್ ಇದೆಯೋ ಅದೇ ರೇಟ್ ಕೊಟ್ಟು ತೊಗೊಂಡಿದ್ದೀವಿ. ಅವ್ರು ಏನು ಎಷ್ಟು ಎಕ್ಸ್ಟ್ರಾ ಏನು ಕೇಳಿಲ್ಲ, ಅವರು ಅದೇ ರೇಟ್ ಕೊಟ್ಟಿದ್ದಾರೆ. ಅದನ್ನೆಲ್ಲ ಒಟ್ಟು 28 ರುಪೀಸ್ ಆಗುತ್ತೆ. ಏನೋ 1 ರೂಪಾಯಿ ಮಾತ್ರ ಕಮ್ಮಿ ಮಾಡಿದ್ದಾರೆ ರೈಲ್ವೇಸ್ ಅವರು. ಆದರೆ ನೀವು ಎಲ್ಲೇ ತೊಗೊಂಡು ಇದೆ 15 ರೂಪಾಯಿ ಇಲ್ಲ 14 ರೂಪಾಯಿಗೆ ತೊಗೊಳ್ಳಿ. ಎಕ್ಸ್ಟ್ರಾ ನೀವು 20 ರುಪೀಸಿಗೆ ಕೊಟ್ಟು ತೊಗೊಳಕ್ಕೆ ಹೋಗಬೇಡಿ. ರೈಲ್ ನೀರು ಯಾವುದೇ ಆಗಲಿ, ರೈಲ್ವೆ ಸ್ಟೇಷನಲ್ಲಿ ಸಿಗೋ ಯಾವುದೇ ನೀರಿನ ಬಾಟ್ಲ್ ಆದರೂ ನೀವು 14 ಇಲ್ಲ 15 ರುಪೀಸಿಗೆ ಕೊಟ್ಟೆ ತೊಗೊಬೇಕು. ಎಕ್ಸ್ಟ್ರಾ ನೀವು ಕೊಡೋಂಗೇ ಇಲ್ಲ. ജംഗ്ഷൻ എന്നും നാഗർകോവിൽ വരെ പോകുന്ന എക്സ്പ്രസ് ഒന്നാമത്തെ പ്ലാറ്റ്ഫോമിൽ എത്തിച്ചേരും. 685 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಕಾಸರಗೋಡಿಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು KGQ. ಬರೋ ಟೈಮಿಂಗ್ ಇತ್ತು ಇಲ್ಲಿ ಮಧ್ಯಾಹ್ನ 3 ಗಂಟೆ 54 ನಿಮಿಷಕ್ಕೆ ಆದರೆ ಬಂದೈತ್ರಿ. ಇಲ್ಲಿ 4 ಗಂಟೆ 5 ನಿಮಿಷ, ಅಂದರೆ ಟೋಟಲ್ 11 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ಕಾಸರಗೋಡು ಬರುತ್ತೆ ಕೇರಳದಲ್ಲಿ, ಸೌತ್. ಈಗ ಕೇರಳ ಎಂಟ್ರ್ ಆದಮೇಲೆ ಪೊಲೀಸ್ ಚೆಕಿಂಗ್ ತುಂಬ ನಡೀತಾ ಇದೆ ಗುರು. ಯಾಕಂದರೆ ನಾನು ನೋಡ್ತಾ ಇದ್ದೀನಿ, ಮಂಗಳೂರು ಸೆಂಟ್ರಲ್ ಬಿಟ್ಟು ಆದಮೇಲೆ ಪೊಲೀಸ್ನವರು ಅವಾಗ ಬಂದು ತುಂಬ ಚೆಕ್ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಮತ್ತು ಇಲ್ಲಿ ಕಾಸರಗೋಡಲ್ಲೂ ಅಷ್ಟೇ ಹೆವಿ ಬಂದು ಚೆಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನೋ ಪೊಲೀಸ್ನವ್ರು ಏನಕ್ಕೆ ಅಂತ ನಂಗೆ ಗೊತ್ತಿಲ್ಲ. ನಿಮಗೇನೋ ಗೊತ್ತಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಯಾರ್ಯಾರು ಇಲ್ಲಿಂದ ನೋಡ್ತಿದ್ರು. ಮತ್ತು ಪಕ್ಕದ ಪ್ಲ್ಯಾಟ್ಫಾರ್ಮಲ್ಲಿ ಯಾವುದೋ ಒಂದು ಟ್ರೈನ್ ಕೂಡ ಅರೈವಲ್ ಆಗ್ತಿದೆ. ಎರ್ನಾಡ್ ಎಕ್ಸ್ಪ್ರೆಸ್ಸು, ತಿರುವನಂತಪುರಂ ಸೆಂಟ್ರಲ್, ಮಂಗಳೂರು ಸೆಂಟ್ರಲ್, ಎರ್ನಾಡ್ ಎಕ್ಸ್ಪ್ರೆಸ್ಸು ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೇನೋ ಎಂಟ್ರಾಗಿದೆ. ಬೀಚ್
1708 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಕಾನಂಗಾಡ್ ರೈಲ್ವೆ ಸ್ಟೇಷನ್ಗೆ. ಇಲ್ಲಿ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 4 ಗಂಟೆ 14 ನಿಮಿಷಕ್ಕೆ. ಅದರ ಬಂದೈತ್ರಿ ಇಲ್ಲಿ 4 ಗಂಟೆ 22 ನಿಮಿಷ. ಟೋಟಲ್ 8 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಇದೆ. ಕಣಂಗಾಡ್ ಬರುತ್ತೆ ಸದರ್ನ್ ರೈಲ್ವೇಸ್ ಪಲಕ್ಕಾಡ್ ಡಿವಿಷನ್ ಅಂಡರಲ್ಲಿ. ಮತ್ತು ಇಲ್ಲೂ ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಬೋರ್ಡ್ ಮಾಡಿದ್ದಾರೆ ನಮ್ಮ ಟ್ರೈನಿಗೆ. ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಗಾಂಧಿಧಾಮ್ ನಾಗರ್ಕೋಯಿಲ್ ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ ಕಣ್ಣೂರಿಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು CAN. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಸಾಯಂಕಾಲ 5 ಗಂಟೆ 7 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 5 ಗಂಟೆ 33 ನಿಮಿಷ. ಟೋಟಲ್ 26 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಇದೆ. ಮತ್ತು ನಮ್ಮ ನಾಗರ್ಕೋಯಿಲ್ ಗಾಂಧಿಧಾಮ್ ಎಕ್ಸ್ಪ್ರೆಸ್ ಬಗ್ಗೆ ಹೇಳಬೇಕು ಅಂದರೆ ಈ ಟ್ರೈನ್ ಏನಿದೆಯಲ್ಲ ಇದು ಟೋಟಲ್ 4 ಸ್ಟೇಟ್ ಕ್ರಾಸ್ ಆಗುತ್ತೆ ಗುರು. ಯಾವುದು ಅಂದರೆ ಒಂದು ಗುಜರಾತ್, ಒಂದು ಮಹಾರಾಷ್ಟ್ರ, ಇನ್ನೊಂದು ಕರ್ನಾಟಕ, ಇನ್ನೊಂದು ಕೇರಳ. 4 ಸ್ಟೇಟ್ ಟ್ರಾವೆಲ್ ಮಾಡುತ್ತೆ ಈ ಟ್ರೈನು. ಮತ್ತು ರೂಟ್ ಬಗ್ಗೆನೂ ಹೇಳಬೇಕು ಅಂದರೆ ಸ್ಟೇಷನ್ಸ್ ಯಾವ ಸ್ಟೇಷನ್ಸ್ ಬರುತ್ತೆ ಅಂದರೆ ಗಾಂಧಿಧಾಮ್ ಬಿಟ್ಮೇಲೆ ಅಹಮದಾಬಾದಿಂದ ವಡೋದ್ರಾದಿಂದ ಬಾರೂಚ್, ಸೂರತ್, ವಾಪಿ, ವಲ್ಸಾಡ್ ಮೇಲೆ ಬರುತ್ತೆ. ವಸೈ ರೋಡಿಂದ ಬರುತ್ತೆ ಪನ್ವೇಲಿಂದ ಬರುತ್ತೆ, ಚಿಪ್ಲೋನಿಂದ ಬರುತ್ತೆ. ಮತ್ತೆ ಎಂಟ್ರಾಗುತ್ತೆ ಕೊಂಕಣ್ ರೈಲ್ವೆ ಅಂದರೆ ಗೋವಾ ರೂಟಲ್ಲಿ. ಚಿಪ್ಲೋನು ರತ್ನಗಿರಿ ಮೇಲೆ ಬರುತ್ತೆ. ಮಡ್ಗಾವಿಂದ ಬರುತ್ತೆ. ಕಾರವಾರ, ಕುಂದಾಪುರ, ಉಡುಪಿ, ಸೂರತ್ಕಲ್ ಮೇಲೆ ಬರುತ್ತೆ. ಮಂಗಳೂರು ಬರುತ್ತೆ. ಕಾಸರಗೋಡು, ಪೈನೂರು, ಕನ್ನಾಪುರಮಿಂದ ಚಿಕ್ಕ ಸ್ಟೇಷನಿಂದ ಬರುತ್ತೆ. ಕಣ್ಣೂರಿಂದ ಬರುತ್ತೆ. ಕೋಜಿಕೋಡಿಂದ ಶೋರ್ನೂರಿಂದ ಬರುತ್ತೆ. ತ್ರಿಶೂರು, ಅಲ್ಲುವ ಮೇಲೆ ಎರ್ನಾಕುಲಂ ಟೌನಿಂದ 2 ರೂಟ್ ಹೋಗಿದೆ. ಒಂದು ಅಲಪೂಜಾ ಮೇಲೆ ಕಾಯಕುಲಂ, ಇನ್ನೊಂದು ಕೋಟೆಯಂ ಮೇಲೆ 1 ಲೈನ್ ಹೋಗಿದೆ. ಅಂದರೆ ನಾವು ಹೋಗ್ತೀವಿ ಕೋಟೆಯಂ ಮೇಲೆ ಬರುತ್ತೆ. ಕೋಲಂನಿಂದ ತಿರುವನಂತಪುರಮಿಂದ ರೀಚ್ ಆಗುತ್ತೆ ನಾಗರ್ಕೋಯಿಲು. ಟೋಟಲ್ 3 ದಿನ ಟ್ರಾವೆಲ್ ಮಾಡುತ್ತೆ ಗುರು ಈ ಟ್ರೈನು. ನೋಡೋಣ ಇದಕ್ಕೇನಾದ್ರು ಒಳ್ಳೆ ವ್ಯೂಸ್ ಏನಾದ್ರು ಬಂತು ಅಂದರೆ ಎಂಟು ಒಂದು ಜರ್ನಿ ತೊಗೊಂಬರ್ತೀನಿ. ನಾಗರ್ಕೋಯಿಲಿಂದ ಗಾಂಧಿಧಾಮ್ ಆಗಿರ್ಬೋದು, ಇಲ್ಲ ಗಾಂಧಿಧಾಮಿಂದ ನಾಗರ್ಕೋಯಿಲ್ ಆಗಿರ್ಬೋದು.
ಮತ್ತು ನಾನು ಹೇಳಿದ್ನಲ್ಲ ನಮ್ಮ ಜೊತೆ ಒಬ್ಬರು ಫ್ರೆಂಡ್ ಕೂಡ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಹಾಯ್ ಬ್ರೋ. ಹಾಯ್ ಹಾಯ್. ನಿಮ್ಮ ಹೆಸರು ಹೇಳ್ಬಿಡಿ ನೀವೇ. ಅಂತ ಸ್ವಸ್ತಿಕ್. ನೋಡಿ ಅವರು ನಮಗೋಸ್ಕರ ವಡೆ ತೊಗೊಂಬಂದಿದ್ದಾರೆ, ಉದ್ನೋಡೆ. ಪ್ಯಾಂಟಲ್ಲಿ ಬರೀ ಸಮೋಸ ಅದು ಅಂತ ಸಿಗ್ತದೆ, ನಮ್ಗೆ ಯಾಕೋ ತಿನ್ನೋಕೆ ಮೂಡಾಗಲಿಲ್ಲ, ಅದಕ್ಕೆ ಅಂತ ಪ್ಲ್ಯಾಟ್ಫಾರ್ಮಲ್ಲಿ ತೊಗೊಂಡ್ವಿ. ಎಷ್ಟು ಬ್ರೋ ಇದು? ಒಂದು 12 ರೂಪೀಸ್ ಅಂತೆ, 2 ತೊಗೊಂಡಿದ್ವಿ. ಮತ್ತು ಟೀನು ತೊಗೊಂಬಂದಿದ್ದಾರೆ. ಟೇಸ್ಟ್ ಮಾಡೋಣ ಯಾವ ಥರ ಇದೆ ಅಂತ. ಇದು ಚಟ್ನಿ ಹಾಕಿದಾರೆ ಅನಿಸುತ್ತೆ ಇದಕ್ಕೆ. ಚೆನ್ನಾಗಿದೆ ವಡೆ, ಪರವಾಗಿಲ್ಲ, ಓಕೆ ಅಂತ ಹೇಳ್ಬೋದು ಇದು. ಮತ್ತು ಟೀನು ಅಷ್ಟೇ, ಟೀ ಕೊಟ್ಟು ಟೇಸ್ಟ್ ಮಾಡುವ. ಟೀನು ಓಕೆ. ನೋಡೋಣ ಇದು ಮುಗಿಸ್ಬಿಟ್ಟು. ಬಂತು ಕಾಫಿ. ಎಷ್ಟು 10 ರೂಪಾಯಿ? ಎಷ್ಟು ಬ್ರೋ? 10 ರೂಪಾಯಿ. 10 ರೂಪಾಯಿ. ನಾನು ಕಾಫಿ ತೊಗೊಂಡೆ. ಬ್ರೋ ಟೀ ತೊಗೊಂಡಿದ್ದಾರೆ. ಹೆಂಗಿದೆ ಟೀ? ಚೆನ್ನಾಗಿದೆ. ನೀರು ಥರ ಇದೆ, ಹೆಂಗೆ ಇದೆ ಡಿಪ್ ಟೀ ಅದು? ಓಕೆ ಓಕೆ ಓಕೆನಾ, ಕುಡಿಬೋದು. ಕುಡಿಬೋದು ನೋಡಿ, ಕುಡಿಬೋದಂತೆ. ಇವಾಗ ನಮ್ಮ ಟ್ರೈನ್ ಅದು ತಲಾಸೇರಿಗೇನೋ ಬಂದಿದೆ, ಕುಡಿದು ನೋಡೋಣ ಹಂಗಿದೆ ಟೇಸ್ಟು ಅಂತ. ಚೆನ್ನಾಗಿದೆ, ಕುಡಿಬೋದು ನೀವು. ಆದರೆ ಸ್ವಲ್ಪ ನೀರು ಥರನೇ ಇದೆ, ಆದರೆ ಅಷ್ಟೊಂದು ನೀರು ಥರ ಏನಿಲ್ಲ, ಪರವಾಗಿಲ್ಲ, ಕುಡಿಬೋದು. ನೋಡುವ, ಇವಾಗ ನಮ್ಮ ಟ್ರೈನ್ ತಲಾಸರಿಗೆ ಬಂದಿದೆ. 7:54. ಇಲ್ಲಿ ಒಂದು ಅರ್ಧ ಗಂಟೆ ಡಿಲೇ ಅಂತ ಇಟ್ಕೊಳ್ಳಿ. ಸಾವಿರದ 814 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ವಡಕರ ರೈಲ್ವೆ ಸ್ಟೇಷನ್ಗೆ. ರೈಲ್ವೆ ಸ್ಟೇಷನ್ ನೋಡು ಗುರು, ಇಲ್ಲಿ ಹೆಂಗಿದೆ ವಡಕರ ರೈಲ್ವೆ ಸ್ಟೇಷನು, ಹಿಂದಿಲಿ ಬರ್ದಿದೆ. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನು ಬರೋ ಟೈಮಿಂಗ್ ಇತ್ತು ಸಾಯಂಕಾಲ 5:49 ಆದರೆ ಬಂದೈತ್ರಿ ಇಲ್ಲಿ 6 ಗಂಟೆ 17 ನಿಮಿಷಕ್ಕೆ. ಅಂದರೆ 28 ನಿಮಿಷ ಡಿಲೇಯಿಂದ ಬಂದಿದ್ದೀವಿ, 2 ನಿಮಿಷ ಹಾಲ್ಟ್ ಇದೆ. ನಂಗೆ ವಡಕರ ರೈಲ್ವೆ ಸ್ಟೇಷನು ನಾನೇನೋ ಚಿಕ್ಕ ರೈಲ್ವೆ ಸ್ಟೇಷನು ಅಂತ ಅಂದ್ಕೊಂಡಿದ್ದೆ,
ಆದರೆ ಮಸ್ತಾಗಿದೆ ರೈಲ್ವೆ ಸ್ಟೇಷನ್ ಅಂತೂ. बिरयानी है, अंडा बिरयानी है, चिकन बिरयानी है। नेक्स्ट थाली कितना? 130 का है। 80 वाली स्टैंडर्ड वेज में, हाँ स्टैंडर्ड वेज में टेंडर नहीं है सर। क्यों नहीं है? हाँ तो चाहिए ना। अच्छा है ना। हाँ? इसमें खाइए ना, 2 सब्जी मिलेगा, दाल चावल रोटी। नहीं, अभी वेज बिरयानी खा लीजिए। स्टैंडर्ड वेज में होना तो चाहिए ना। वेज बिरयानी खाइए ना भैया, वेज बिरयानी में क्या लगल है? बिरयानी नहीं चाहिए इसलिए, बिरयानी नहीं चाहिए इसलिए प्रॉपर खाना चाहिए। प्रोपर खाना चाहिए। हाँ, खाना उसमें दाल चावल रोटी मिलेगा और क्या मिलेगा? पर वही चाहिए 80 सब्जी नहीं मिलेगा। 2 परवाने 80 वाला चाहिए। वेज बिरयानी नहीं खाइएगा? नहीं, सीट नंबर बताइए। 50 ನಿಮ್ಗೇನು ಬೇಕು? ನನಗೆ ವೆಜ್ ಥಾಲಿ ರೀ, ವೆಜ್ ಥಾಲಿ वेज थाली 130 वाला ना? तो एकदम 2 खान। चलिए सीट नंबर बता दीजिए। 56 54 56 वेज थाली। स्टैंडर्ड वेज में। आपको हो गया 80 वाला स्टैंडर्ड वेज में। आपको हो गया 56 पना। खाना ऑर्डर। ಟ್ರೈನ್ ನಂಬರ್ 163 1860 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಕೋಝಿಕೋಡ್. ಸ್ಟೇಷನ್ ಕೋಡ್ ಬಂದ್ಬಿಟ್ಟು CLT. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಸಾಯಂಕಾಲ 6 ಗಂಟೆ 32 ನಿಮಿಷಕ್ಕೆ. ಅದರ ಬಂದೈತ್ರಿ ಇಲ್ಲಿ 7 ಗಂಟೆ 2 ನಿಮಿಷ, ಅಂದರೆ ಟೋಟಲ್ 30 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಕೋಝಿಕೋಡ್ನ ಕ್ಯಾಲಿಕಟ್ ಅಂತಲೂ ನೀವು ಕರೀಬೋದು. ಮತ್ತು ಇವಾಗ ನೋಡಿದ್ರಲ್ಲ ಸೈಡ್ ಬ್ಯಾಂಡ್ರಿ ಕೋಚ್ ಅವ್ರು ಬಂದು ಅನ್ನ ಥಾಲಿ ಮತ್ತು ವೆಜ್ ಥಾಲಿ ಇದೆ ಅನ್ನೋ 130 ರೂಪಾಯಿ ವೆಜ್ ಊಟ ಇದೆ ಅಂತ ಹೇಳ್ತಾರೆ. ಅಲ್ಲ ಸ್ಟ್ಯಾಂಡರ್ಡ್ ವೆಜ್ ಮೀಲ್ ಇಲ್ಲ, ಅದಿಲ್ಲ, ಅದೇನು ಬರೀ ಅನ್ನ ಸಾಂಬಾರು ಪಲ್ಯ ಮತ್ತು ಒಂದು ಸಬ್ಜಿ ಬರುತ್ತೆ ಅಷ್ಟೇ ಅದು ಹಿಂಗೆ ಅಂತ ಹೇಳ್ತಾರೆ. ಆಯಿತು ತಗೊಂಬನ್ನಿ, ಅದೇ ಅಂದರೆ ಅದೇನು ಒಂದು 50 ರೂಪಾಯಿ ಮಗ ನೋಡ್ತೀರಾ ತೊಗೊಳ್ಳಿ ಅಂತಾರೆ. ನನಗೆ 50 ರೂಪಾಯಿ ಬೇಡ, ನನಗೆ 50 ರೂಪಾಯಿ ಲೆಕ್ಕ ಅಲ್ಲ, ನನಗೆ 80 ರೂಪಾಯಿನೂ ಊಟ ಬೇಕು. ರೈಲ್ವೆ ಅವ್ರು ಕೊಡ್ತಾ ಇರೋದು ಅದು 80 ರೂಪಾಯಿ ಊಟ ಸ್ಟ್ಯಾಂಡರ್ಡ್ ವೆಜ್ ಮೀಲು. ನನಗೆ ಅದೇ ಬೇಕು ಅಂದರೆ ಅದಕ್ಕೂ ಕೊಡಲ್ಲ ಅಂತಲೇ ಹೇಳ್ತಾರೆ, ಆಯಿತು ಅಂತಲೇ ಹೇಳ್ತಾರೆ. ಅದು ಬೇಡ, ಬಿರಿಯಾನಿ ತೊಗೊಳ್ಳಿ, ವೆಜ್ ಬಿರಿಯಾನಿ ತೊಗೊಳ್ಳಿ, ಅದು ಇದು ಅಂತ ಅವ್ರು ಹೇಳಿದ್ದು ನಾವು ತಿನ್ಬೇಕಂತ. ನಾವು ಹೇಳಿದ್ದು ಅವ್ರು ತೊಗೊಂಬರೋಕೆ ಹೇಳ್ತಾಯಿಲ್ಲ. ಆಮೇಲೆ ನಮ್ಮ ಫ್ರೆಂಡ್ ಟ್ರೈ ಮಾಡಿದ್ದೆ, ಆಯಿತು 130 ಸತಿ ಅದನ್ನು ಟ್ರೈ ಮಾಡೋಣ ಮತ್ತು ಇದು ಟ್ರೈ ಮಾಡೋಣ ಅಂತ ಐಡಿಯಾ ಮಾಡಿದ್ವಿ. ಅದಕ್ಕೆ ಅಂತ ನಾನು 80 ರೂಪಾಯಿ ಊಟ ಆರ್ಡರ್ ಮಾಡಿದೆ. ನಮ್ಮ ಫ್ರೆಂಡು 130 ರೂಪಾಯಿ ಆರ್ಡರ್ ಮಾಡಿದ್ದಾರೆ. ನೋಡೋಣ ಯಾವಾಗ ಬರುತ್ತೆ ಅಂತ. ಇವಾಗ ಬರ್ತಿಕೊಂಡು ಹೋಗಿದ್ದಾರೆ.
ನೋಡುವ ಹಿಂಗೆ ಯಾವ ಥರ ಟೇಸ್ಟ್ ಇರುತ್ತೆ ಸ್ಟ್ಯಾಂಡರ್ಡ್ ವೆಜ್ ಮೇಲೆ. ಮತ್ತು ಬಿಲ್ ಕೂಡ ಕೇಳಿದ್ದೀನಿ. ಬಿಲ್ ಏನಾದ್ರು ಬಂತಂದರೆ ನಿಮಗೆ ತೋರಿಸ್ತೀನಿ ಹೆಂಗಿರುತ್ತೆ ಮತ್ತು ರಿವ್ಯೂ ಯಾವ ಥರ ಇರುತ್ತೆ ಪ್ಯಾಂಟ್ರಿ ಕಾರಿಂದು ಈ ಟ್ರೈನಿಂದ ಊಟ ಸರ್ವಿಸ್ ಯಾವ ಥರ ಇದೆ ನಿಮಗೆ ಅಂತ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ. ಮತ್ತು ನೋಡ್ಬೋದು ಕೋಝಿಕೋಡ್ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಬಂದಿದ್ದೀವಿ. ಪ್ಲ್ಯಾಟ್ಫಾರ್ಮ್ ನಂಬರ್ 1 ಬಂದಿದ್ದೀವಿ. ನೀವೇನು ಕೇರಳಕ್ಕೆ ಬರ್ತೀರಾ ಅಂದರೆ ಇದು ಹಲ್ವಾ ಅಂತೂ ಮಿಸ್ ಮಾಡೋಂಗೆ ಇಲ್ಲ, ನೀವು ತೊಗೊಬೋದು. ಹಲ್ವಾ ಫುಲ್ ಎಣ್ಣೆ ಇದೆ ಗುರು. ಎಷ್ಟಿದು 150 ರೂಪಾಯಿ 1 kg ತೊಗೊಬೋದು. ಮತ್ತು ಕೇರಳ ಚಿಪ್ಸ್, ಬನಾನಾ ಚಿಪ್ಸು ಕೇರಳಕ್ಕೆ ಬರ್ತೀರಾ ಅಂದರೆ ಅದು ಮಿಸ್ ಮಾಡೋಂಗಿಲ್ಲ, ನೀವು ಅದು ತೊಗೊಬೋದು. 656 Nizamuddin Ernakulam Superfast Express is running late by 25 minutes. ಇಲ್ಲಿ ನೋಡಿ ಬ್ರೋ 130 ರೂಪೀಸ್ ಆರ್ಡರ್ ಮಾಡಿದ್ರು ವೆಜ್ ಥಾಲಿ ಅಂತ. ನಾವು 80 ರೂಪೀಸ್ ಆರ್ಡರ್ ಮಾಡಿದ್ವಲ್ಲ 80 ರೂಪಾಯಿ ಊಟ ಅದು ಬಂದಿದೆ. ಇಬ್ಬರದು 130 ರೂಪಾಯಿ ಇದು 80 ರೂಪಾಯಿ. 130 ರೂಪಾಯಲ್ಲಿ ಬಂದಿದೆ. 2 ಥರ ಪಲ್ಯ ಅಂತ ಬಂದಿದೆ. ಇದು ಒಂದೇ ಒಂದು ಪಲ್ಯ ಮತ್ತು ಒಂದು ಚಪಾತಿ ಅಂತ ಕೊಟ್ಟಿದ್ದಾರೆ. ಬಿಸಿ ಇದೆ, ಬಿಸಿಲ್ಲ ಅಂತಲ್ಲ, ಇದು ಬಿಸಿ ಇದೆಯಲ್ಲ ಬ್ರೋ. ಓಕೆ, ಈಗ 130 ರೂಪೀಸ್ ಓಪನ್ ಮಾಡೋಣ ಮಾಡಿ ಬ್ರೋ. ಏನಿದೆ ನೋಡುವ. 130 ರೂಪೀಸ್ ನೋಡೋಣ ಏನೇನು ಕೊಟ್ಟಿದ್ದಾರೆ. 230 ರೂಪಾಯಿಗೆ 2 ಎಕ್ಸ್ಟ್ರಾ ಪಲ್ಯ ಕೊಟ್ಟಿದ್ದಾರೆ. ನೋಡ್ಬೋದು 130 ರೂಪೀಸಲ್ಲಿ ಅನ್ನ ಇದೆ, ದಾಲ್ ಇದೆ, ಮತ್ತು ತರಕಾರಿ ಇದೇನೋ ಸಾಂಬಾರು ಕೊಟ್ಟಿದ್ದಾರೆ. ಮತ್ತು ನೋಡೋಣ ಪಲ್ಯ ಏನು ಕೊಟ್ಟಿದ್ದಾರೆ ಅಂತ. ಒಂದು ಸ್ಪೂನ್ ತೊಗೊಂಡು ಇದು ಮಾಡಿ ನೋಡು ಏನೇನು ಕೊಟ್ಟಿದ್ದಾರೆ ಅಂತ. ಏನೇನಿದೆ ಬ್ರೋ? ರೇಟ್ ಹಾಕ್ಲಾ? ಏನೋ ಒಂದು ಕುರ್ಮಾ ಥರ ಇದೆ. ಕುರ್ಮಾ ಥರ ಇದೆ, ಗ್ರೇವಿ. ಇದೇನಿದೆ ನೋಡಿ ಬ್ರೋ. ಮೊಸರು ಕೊಟ್ಟಿದ್ದಾರೆ ನೋಡಿ. 130 ರೂಪಾಯಿಗೆ ಏನೇನು ದಾಲ್ ಇದೆ, ರೈಸ್ ಸಾಂಬಾರು ಟೈಪ್ ಏನೋ ಕೊಟ್ಟಿದ್ದಾರೆ, ಮತ್ತು ಅನ್ನ ಇದೆ, ಇದು ಉಪ್ಪಿನಕಾಯಿ ಇದೆ, ಮತ್ತು ಏನೋ ಕುರ್ಮಾ ಟೈಪಲ್ಲಿ ಏನೋ ಕೊಟ್ಟಿದ್ದಾರೆ ಕಾಳಿಂದು. ಮತ್ತು ಎರಡು ಮೂರು ಬ್ರೋ ಚಪಾತಿ ಇರೋದು ಅದು ನೋಡಿ ನಿಧಾನ. ಎರಡು ಚಪಾತಿ ಇದೆ. ಇಷ್ಟಿದೆ 130 ರೂಪಾಯಿದು. ಈಗ 80 ರೂಪಾಯಿದು ನಾವು ಓಪನ್ ಮಾಡೋಣ ಯಾವ ಥರ ಇದೆ ಅಂತ. ಓಪನ್ ಮಾಡೋಣ 80 ರೂಪಾಯಿದು. ನೋಡು 80 ರೂಪಾಯಿ ಊಟದಲ್ಲಿ ಅನ್ನ ಇದೆ, ರೈಸು, ದಾಲು ಮತ್ತು ಪಲ್ಯ, ಮಿಕ್ಸೆಡ್ ಪಲ್ಯ ಮತ್ತು ಒಂದು ಉಪ್ಪಿನಕಾಯಿ ಕೊಟ್ಟಿದ್ದಾರೆ. ಮತ್ತು ಇದು ನೋಡೋಣ ಏನು ಕೊಟ್ಟಿದ್ದಾರೆ. ಮೊಸರು ಕೊಟ್ಟಿದ್ದಾರೆ. ಓಕೆ, ಮತ್ತು ಚಪಾತಿ ಬಿಸಿ ಇದೆ. 2 ಚಪಾತಿ ಕೊಟ್ಟಿದ್ದಾರೆ. ಇಷ್ಟೇ ಗುರು. 130 ರೂಪಾಯಿ ಊಟಕ್ಕೂ 80 ರೂಪಾಯಿ ಊಟಕ್ಕೂ 80 ರೂಪಾಯಿ ಊಟದಲ್ಲಿ ಇಷ್ಟ ಕೊಡೋದು. ದಾಲು, ಮಿಕ್ಸೆಡ್ ಪಲ್ಯ, ರೈಸು, ಉಪ್ಪಿನಕಾಯಿ, ಚಪಾತಿ ಮತ್ತು ಮೊಸರು ಕೊಡ್ತಾರೆ. 130 ರೂಪಾಯಿ ಊಟದಲ್ಲಿ ಒಂದೇ ಒಂದು ಎಕ್ಸ್ಟ್ರಾ ಇದೊಂದು ಬಿಟ್ಟರೆ ಇನ್ನೇನಿಲ್ಲ ಬ್ರೋ. ಹೆಂಗಿದೆ, ಏನನ್ನಿಸ್ತು? 50 ರೂಪಾಯಿ ಬೇಕು ಅಂತ ಅನಿಸ್ತು.
50 ರೂಪಾಯಿ ಎಕ್ಸ್ಟ್ರಾ ಯೂಸಾ ಅಂತ ನಿಮ್ಗೆ ಗೊತ್ತಿದೆಯಾ ಅದು? ಇಲ್ಲ, ಇದಕ್ಕೆ 50 ರೂಪಾಯಿ ಹಾಕಿ ಒಂದಕ್ಕೆ. ಹಾಂ, ನಾ ಅದಕ್ಕೆ ಹೇಳಿದೆ 80 ರೂಪಾಯಿ. ನಂಗೆ ಗೊತ್ತಿತ್ತು ಇವ್ರು ಹಿಂಗೆ ಮಾಡ್ತಾರೆ ಅಂತಲೇ ನಾನು ಹೇಳಿದ್ದು 80 ರೂಪಾಯಿ ಬೇಕು ಅಂತ. ಸ್ವೀಟ್ ಕೊಟ್ಟಿಲ್ಲ, ಅದು ಕರೆಕ್ಟ್. ಸ್ವೀಟ್ ಇಲ್ಲ ಅಂತ ಇದು ಮಾಡಿದ್ದಾರೆ. ಸ್ವೀಟ್ ಕೊಡಬೇಕಾಯ್ತು, ಸ್ವೀಟ್ ಕೊಟ್ಟಿಲ್ಲ. ನೋಡಿ 80 ರೂಪಾಯಿ ಊಟ. ಮತ್ತು ಇಲ್ಲಿ ಬಿಲ್ಲು ಸಹ ಇದೆ, ಇಲ್ಲಿ ನಿಮಗೆ ತೋರಿಸ್ತೀನಿ. 80 ರೂಪಾಯಿದು ಮಾತ್ರ ಬಿಲ್ ಕೊಟ್ಟಿದ್ದಾರೆ, 130 ರೂಪಾಯಿದು ಕೊಟ್ಟಿಲ್ಲ. ನೋಡಿ 80 ರೂಪಾಯಿ ಸ್ಟ್ಯಾಂಡರ್ಡ್ ವೆಜ್ ಮೀಲ್ 80 ರುಪೀಸು. ಟ್ರೈನ್ ನಂಬರ್ ಕೂಡ ಇದೆ 16335 ಗಾಂಧಿಧಾಮ್ ನಾಗರ್ಕೋಯಿಲ್ ಎಕ್ಸ್ಪ್ರೆಸ್ಸು. ಬರ್ತ್ ಏನು ಕೊಟ್ಟಿಲ್ಲ, ಕೋಚ್ ನಂಬರ್ ಹಾಕಿಲ್ಲ. ಮತ್ತು GST ನಂಬರು ಅದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಯಾವ ಡೇಟಲ್ಲಿ ಟ್ರಾವೆಲ್ ಮಾಡ್ತೀವಿ 22/11 22ನೇ ತಾರೀಕು. ಟೈಮ್ ನೋಡ್ಕೊಳ್ಳಿ, 7 ಗಂಟೆ 35 ನಿಮಿಷ. ಸ್ಟ್ಯಾಂಡರ್ಡ್ ವೆಜ್ ಮೀಲ್ 80 ರೂಪಾಯಿ. ಅದಕ್ಕೆ ಹೇಳೋದು, ನೀವು ಏನೋ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಪ್ಯಾಂಟಿಂದ ತೊಗೊತೀರಾ ಅಂದರೆ 80 ರೂಪಾಯಿ ವೆಜ್ ಮೀಲೇ ತೊಗೊಳ್ಳಿ, ಎಕ್ಸ್ಟ್ರಾ ತೊಗೊಳಕ್ಕೆ ಹೋಗ್ಬೇಡಿ. ಸಾವಿರದ 947 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಶೋರ್ನೂರ್ ಜಂಕ್ಷನ್ಗೆ ಸ್ಟೇಷನ್ ಕೊಟ್ಟು ಬಂದ್ಬಿಟ್ಟು SRR. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ನೈಟ್ 8 ಗಂಟೆ 55 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 9 ಗಂಟೆ 5 ನಿಮಿಷ. ಅಂದರೆ ಟೋಟಲ್ 10 ನಿಮಿಷ ಡಿಲೇಯಿಂದ ಬಂದಿದ್ದೀವಿ, 2 ನಿಮಿಷ ಹಾಲ್ಟ್ ಇದೆ ನಿಮಗೆ. ಮತ್ತು ನೈಟ್ ಇವಾಗ ಊಟ ಮಾಡಿದ್ವಲ್ಲ, ಊಟ ಮಾತ್ರ ಸಕ್ಕತ್ತಾಗಿತ್ತು ಗುರು. ಪ್ಯಾಂಟ್ರಿಕ್ ಕೋಚಿಂದು ಸೌತಲ್ಲಿ ಬರ್ತೀರಾ ಅಂದರೆ ಸಕ್ಕತ್ತಾಗಿರುತ್ತೆ. ನೀವು ಇಲ್ಲಿ ಪ್ಯಾಂಟ್ರಿಕ್ ಕಾರಿಂದ ಊಟ ನೀವು ಟ್ರೈ ಮಾಡ್ಬೋದು. 80 ರೂಪಾಯಿ ಊಟನೂ ತೋರಿಸಿದ್ದೀನಿ, 130 ರೂಪಾಯಿ ಊಟನೂ ನಿಮಗೆ ತೋರಿಸಿದ್ದೀನಿ. 130 ರೂಪಾಯಿ ಒಂದು ಎಕ್ಸ್ಟ್ರಾ ಒಂದು ಪಲ್ಯ ಅಂತ ಕೊಡ್ತಾರೆ, ಅದು ಬಿಟ್ಟರೆ ಏನಿರಲ್ಲ. ಸೇಮ್ ಎಲ್ಲನೂ ಅದೇ ಐಟಮ್ಸ್ ಇರುತ್ತೆ. ದಾಲು, ರೈಸು, ಪಲ್ಯ, ಮತ್ತು ಇನ್ನು ಮೊಸರು ಕೊಟ್ಟಿದ್ರು, ಮತ್ತು 2 ಚಪಾತಿ ಕೊಟ್ಟಿದ್ರು. ಆ್ಯಕ್ಚುಲಿ ಸ್ವೀಟ್ ಇಲ್ಲ ಅಂತ ಮೊಸರು ಕೊಟ್ಟಿರೋದಂತೆ. ಸ್ವೀಟಿಗೆ ಆಮೇಲೆ ಕೇಳಿದಾಗ ಆಮೇಲೆ ಉಪ್ಪೇನು ಸಕ್ಕರೆ ಮತ್ತು ಕೊಟ್ಟಿದ್ರು, ಅದಂತೂ ಓಕೆ. ಪ್ಲಾಟ್ಫಾರ್ಮ್ ನಂಬರ್ 2 ಅಲ್ಲಿ ನೋಡ್ಬೋದು ನೀವು, ಶೋರ್ನೂರ್ ಕೋಝಿಕೋಡ್ ಪ್ಯಾಸೆಂಜರ್ ನಿಂತಿದೆ. ನೋಡ್ಬೋದು ಎಷ್ಟು ಪ್ಯಾಕ್ ಇದೆ ಮೆಮೋ ಟ್ರೈನಿಗೆ ಅಂತ. ಮತ್ತು ನೋಡ್ಬೋದು ಪ್ಲಾಟ್ಫಾರ್ಮ್ ನಂಬರ್ 4ಗೆ ಎಂಟ್ರ್ ಇದೆ ಕಣ್ಣೂರು ಯಶವಂತಪುರ ಎಕ್ಸ್ಪ್ರೆಸ್ ವಯಾ ಕೊಯಂಬತ್ತೂರು. ನಮ್ಮ ಟ್ರೈನು ಪ್ಲಾಟ್ಫಾರ್ಮ್ ನಂಬರ್ 5ಗೆ ಎಂಟ್ರ್ ಆಗಿದೆ. ಆ್ಯಕ್ಚುಲಿ ಈ ಟ್ರೈನ್ ಹೋಗುತ್ತೆ ಸ್ಟ್ರೈಟಿಗೂ ಪಲ್ಲಕ್ಕಾಡ್, ಕೊಯಂಬತ್ತೂರು, ಸೇಲಂ ಈ ರೋಡ್ ಮೇಲೆ ಧರ್ಮಪುರಿಯಿಂದ ಹೊಸೂರಿಂದ ಬಾನಸವಾಡಿ, ಯಶವಂತಪುರ್ಗೆ ಹೋಗ್ತದೆ. ಈಗ ಬನ್ನಿ ಈ ಟ್ರೈನಿಂದು ನೀಟ್ನೆಸ್ ಬಗ್ಗೆ ಮಾತಾಡಬೇಕು ಅಂದರೆ, ಯಾಕಂದರೆ ಈ ಟ್ರೈನ್ ಏನಿದೆಯಾ ಇವಾಗ ಟೋಟಲ್ 34 ಅವರ್ಸ್ ಜರ್ನಿ ಕಂಪ್ಲೀಟ್ ಮಾಡಿದೆ. ಇವಾಗ ನಮ್ಮ ಟ್ರೈನು ಶೋರ್ನೂರ್ನ ಡಿಪಾರ್ಟ್ ಆಗಿದ್ದೀವಿ. ನೀಟ್ನೆಸ್ ಬಗ್ಗೆ ಹೇಳಬೇಕು ಅಂದರೆ ನೀಟಾಗಿದೆ ಗುರು. 34 ಅವರ್ಸ್ ಜರ್ನಿ ಕಂಪ್ಲೀಟ್ ಆದ್ರೂ OBHS ಸ್ಟಾಫ್ ಬಂದು ಮೇಂಟೈನ್ ಮಾಡ್ತಾ ಇದ್ದಾರೆ. ಸ್ಲೀಪರ್ ಕ್ಲಾಸ್ನು ನೋಡ್ಬೋದು ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ನೋಡೋಕ್ಕೆ ಸಿಗ್ತದೆ. ಮತ್ತು ಡಸ್ಟ್ಬಿನ್ಗೂ ಅಷ್ಟೇ, ಡಸ್ಟ್ಬಿನ್ ಕವರ್ ಎಲ್ಲ ಉಂಟು. ಫಿಲ್ ಆಗಿದ್ರೆ ಇದೇನು ಮಾಡ್ತಾರೆ, ಅಲ್ಲಿ ಡಸ್ಟ್ಬಿನ್ ಕವರ್ಸ್ ಕೂಡ ಇಟ್ಟಿದ್ದಾರೆ, ಅಲ್ಲೂ ನೀವು ಅಲ್ಲಿ ಹಾಕೊಬೋದು. ಮತ್ತು ಇಲ್ಲಿ ನೋಡ್ಬೋದು, ಇಲ್ಲಿ ವಾಟ್ರ್ ಅಂತೂ ಬರ್ತಾನೆ ಇದೆ ಗುರು. ನೀರು ಎಲ್ಲೂ ಖಾಲಿ ಆಗಿದೆ ಅಂತಲೇ ಇಲ್ವಂತೆ, ಎಲ್ಲ ಕಡೆ ನೀರು ಫಿಲ್ ಆಗಿದೆ. ಯಾಕಂದರೆ ಮಂಗಳೂರಲ್ಲಿ ಒಂದ್ಸತಿ ಫಿಲ್ ಆಯಿತು, ಮತ್ತು ಶೋರ್ನೂರಲ್ಲೂ ಫಿಲ್ ಆಗಿದೆ. ಮತ್ತು ಲಿಕ್ವಿಡ್ ಸೋಪ್ ಕೂಡ ಕೊಟ್ಟಿದ್ದಾರೆ. ಮತ್ತು ಎದುರುಗಡೆ ಮಿರರ್, ಈಗ ನಾನು ಬಂದಿದ್ದೀನಿ ಇಂಡಿಯನ್ ಸ್ಟೈಲ್ ವಾಶ್ರೂಮ್. ಎದುರುಗಡೆ ನೋಡ್ಬೋದು ಮಿರರ್ ಇದೆ, ಮಿರರ್ ವೈಟ್ ಟೈಪ್ ಪ್ಯಾಚಸ್ ಏನೋ ಇದೆ. ಮತ್ತು ನೀರು ಬರ್ತಾ ಇದೆ ಗುರು, ನೀರಂತೂ ಬರ್ತಿದೆ ವಾಶ್ರೂಮ್. ಮತ್ತು ವಾಶ್ರೂಮ್ ಕಂಡೀಷನ್ ಬಗ್ಗೆ ಹೇಳಬೇಕು ಅಂದರೆ ಪರವಾಗಿಲ್ಲ, ಓಕೆ ಅಂತಲೇ ಹೇಳ್ಬೋದು. ಲಾಂಗ್ ರೈಡರ್ ಆದ್ರೂ ಮೇಂಟೈನ್ ಮಾಡಿದ್ದಾರೆ
ಈ ಟ್ರೈನಿಂದು ಕೋಚಸ್ಸು. ಯಾತ್ರಕ ದಯಮಾಡಿ ಶ್ರದ್ಧೆಯಿಂದ ಕೋಟೆಯ ಗಾಂಧಿಧಾಮ್ ನಾಗರ್ಕೋಯಿಲ್ ಎಕ್ಸ್ಪ್ರೆಸ್ ಸ್ಟೇಷನ್ കോട്ടയം Your attention please. Train number 16335 Gandhidham Nagarkoil Express via Kottayam has arrived at Trichy Station. Platform number 1. 1980 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ತ್ರಿಶೂರ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು TCR. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ನೈಟ್ 9:35 ಆದರೆ ಬಂದೈತ್ರಿ. ಇಲ್ಲಿ 10 ಗಂಟೆ 17 ನಿಮಿಷ, ಅಂದರೆ ಟೋಟಲ್ 35 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಇದೆ. ಸದರ್ನ್ ರೈಲ್ವೇಸ್ ತಿರುವನಂತಪುರಂ ಡಿವಿಷನ್ ಅಂಡರಲ್ಲಿ ಬರುತ್ತೆ ತ್ರಿಶೂರು ರೈಲ್ವೆ ಸ್ಟೇಷನ್. ಮತ್ತು ಇಲ್ಲೂ ಅಷ್ಟೇ ನಿಮ್ಗೆ ಇಲ್ಲಿ ಊಟಕ್ಕೆ ನಿಮ್ಗೆ ಇಲ್ಲಿ ವಡೆ, ದೋಸೆ ಮತ್ತು ರೈಸ್ ಬಾತು, ವೆಜ್ ಬಿರಿಯಾನಿ, ಮೊಟ್ಟೆ ಬಿರಿಯಾನಿ, ಚಿಕನ್ ಬಿರಿಯಾನಿ ಇಲ್ಲಿ ನೋಡೋಕ್ಕೆ ಸಿಗ್ತದೆ. ಮತ್ತು ಪ್ಯಾಂಟ್ರಿ ಕಾರು ಅಷ್ಟೇ ನಿಮ್ಗೆ ನೈಟ್ 9 ಗಂಟೆ ಶೋರ್ನೂರು ಬರೋಕ್ಕಿಂತ ಮುಂಚೆ ನಿಮ್ಗೆ ಊಟ ಸಿಕ್ಬಿಡುತ್ತೆ. 9 ಗಂಟೆ ಅಂದರೆ ಶೋರ್ನೂರು ಬಿಟ್ಟಾದಮೇಲೆ ನಿಮಗೆ ಪ್ಯಾಂಟ್ರಿ ಕಾರು ಕ್ಲೋಸ್ ಆಗೋಗುತ್ತೆ. ನಿಮಗೆ ಟ್ರೈನಲ್ಲಿ ಪ್ಯಾಂಟ್ರಿ ಕಾರ್ ಅವೈಲಬಲ್ ಇರೋಲ್ಲ ಆಫ್ಟರ್ ಶೋರ್ನೂರು. ಅಂದರೆ ಶೋರ್ನೂರು ಆದಮೇಲೆ ನಿಮ್ಗೆ ಟ್ರೈನಲ್ಲಿ ಊಟ ಅವೈಲಬಲ್ ಸಿಗೋದಿಲ್ಲ. ತಗೊಂಡಂಗಿದೆ ಶೋರ್ನೂರಲ್ಲೇ ಪ್ಯಾಂಟ್ರಿ ಕಾರ್ಗೆ ಹೋಗಿ ತೊಗೊಬೋದು. ಇಲ್ಲ ಶೋರ್ನೂರು ರೈಲ್ವೆ ಸ್ಟೇಷನು ಮತ್ತು ತ್ರಿಶೂರು ರೈಲ್ವೆ ಸ್ಟೇಷನು ನಿಮ್ಗೆ ಇಲ್ಲಿ ಊಟ ಅವೈಲಬಲ್ ನೋಡೋಕ್ಕೆ ಸಿಕ್ಬಿಡುತ್ತೆ. ಮತ್ತು ಇಲ್ಲೂ ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಬೋರ್ಡ್ ಮಾಡಿದ್ದಾರೆ ನಮ್ಮ ಟ್ರೈನಿಗೆ. B1 AC3 tire 19 B1 AC2 tire 20. Differently cabled 20 ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್ ಫ್ರಮ್ ತಿರುವನಂತಪುರಂ ಸೆಂಟ್ರಲ್. ಆಗ ನಮ್ಮ ಟ್ರೈನ್ ಬಂದೈತ್ರಿ ಈಗ ತಿರುವನಂತಪುರಂ ಸೆಂಟ್ರಲ್ಗೆ. ನಾನು ಇಲ್ಲೇ ಡಿಬೋರ್ಡ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಮ್ಮ ಟ್ರೈನು ತಿರುವನಂತಪುರಂ ಸೆಂಟ್ರಲಿಗೆ ಬರೋ ಟೈಮಿಂಗ್ ಇತ್ತು ಬೆಳಗಿನ ಜಾವ 3:25 ಆದರೆ ಬಂದೈತ್ರಿ. ಇಲ್ಲಿ 3:55, ಅಂದರೆ ಅರ್ಧ ಗಂಟೆ ಡಿಲೇ ಅಂತ ಬಂದಿದ್ದೀವಿ. ಇದರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪಂಕ್ಚುಯಲ್ ಆಗಿದೆ ಅಂತ. ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಚೆನ್ನಾಗಿತ್ತು ಜರ್ನಿ ಎಕ್ಸ್ಪೀರಿಯೆನ್ಸು. ಮತ್ತು ನೀಟ್ನೆಸ್ ಬಗ್ಗೆ ಮಾತಾಡಬೇಕು ಅಂದರೆ ಲಾಂಗ್ ಡಿಸ್ಟೆನ್ಸ್ ಟ್ರೈನ್ ಆದ್ರೂ ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಅಂದರೆ ಯಾಕಂದರೆ ನೀವು ಲಾಂಗ್ ಡಿಸ್ಟೆನ್ಸ್ ಟ್ರೈನ್ ನೋಡ್ಬೋದು, ಅಂದರೆ ನೀಟ್ನೆಸ್ ಅಷ್ಟು ಮೇಂಟೈನ್ ಮಾಡೋದಿಲ್ಲ. ಆದರೆ ಈ ಟ್ರೈನಲ್ಲಿ ನೀಟ್ನೆಸ್ನ ಮೇಂಟೈನ್ ಮಾಡಿದ್ದಾರೆ. ಅದೇ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು. ಜರ್ನಿ ಎಕ್ಸ್ಪೀರಿಯೆನ್ಸ್ ನೀಟ್ ಆ್ಯಂಡ್ ಕ್ಲೀನ್ ಆಗಿತ್ತು. ನಮಗೆ ಏನಷ್ಟೇನು ಇದಾಗಲಿಲ್ಲ. ವಾಶ್ರೂಮ್ ಅಷ್ಟೇ ನೀಟ್ ಆ್ಯಂಡ್ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ ನೀಟಾಗಿ. ಮತ್ತು ಟಿಕೆಟ್ ಫೇರ್ ಬಗ್ಗೆ ಹೇಳಬೇಕು ಅಂದರೆ ನೀವೇನಾರ ಮಂಗಳೂರಿಂದ ತಿರುವನಂತಪುರಂವರೆಗೂ ಬರ್ತೀರಾನೆ ನಂತರ ಸ್ಲೀಪರ್ ಫೇರ್ ಬೀಳುತ್ತೆ ನಿಮಗೆ 365 ರೂಪಾಯಿ. ಥರ್ಡ್ AC ಬೀಳುತ್ತೆ 985 ರೂಪಾಯಿ, ಅಂದರೆ 985 ರುಪೀಸ್ ಬೀಳುತ್ತೆ ಥರ್ಡ್ AC. ಸೆಕೆಂಡ್ AC ಬೀಳುತ್ತೆ 1195 ರೂಪಾಯಿ, ಅಂದರೆ 1395 ರುಪೀಸ್ ಆಗ್ತದೆ ಮಂಗಳೂರಿಂದ ತಿರುವನಂತಪುರಂ ಸೆಕೆಂಡ್ ACಲಿ. ಮತ್ತು ವಿಡಿಯೋ ಹೆಂಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದು ಮಾತ್ರ ಮನೆಗೆ ಹೋಗ್ಬೇಡಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.